ಗಳ ಬಗ್ಗೆ ನಿರೂಪಣೆ ಮಾಡಿದ್ರು. ಸೂರ್ಯ ಚಂದ್ರರ ಗತಿಯಿಂದ ಉಂಟಾಗುವಂತಹ ಅನೇಕ ಸಂಗತಿಗಳನ್ನ ನಿರೂಪಣೆ ಮಾಡಿದ್ರು. ಸೂರ್ಯ ಚಂದ್ರ ಅಂದ್ರೆ ಸೂರ್ಯ ಒಂದು ಕಡೆ ಇದ್ದಾಗ ಹಗಲು, ಇನ್ನೊಂದು ಕಡೆ ಇದ್ದಾಗ ಇಲ್ಲಿ ರಾತ್ರಿ. ಹೀಗೆ ಆ ಸೂರ್ಯನ ಗತಿಯಿಂದ ಒಂದು ದಿವಸದಲ್ಲಿ 6 ರಾಶಿಗಳನ್ನ ಹಗಲಿನಲ್ಲೂ 6 ರಾಶಿಗಳನ್ನ ರಾತ್ರಿಯಲ್ಲೂ ಕಳೆದು ಬರ್ತಾನೆ. ರಾಶಿ ಪ್ರಮಾಣ ಜನಿತ ದೀರ್ಘ ಹ್ರಸ್ವಾತ್ಮನಾ ದಿನೇ ತಥಾ ನಿಶಾಯಾಂ ರಾಶೀನಾಂ ಪ್ರಮಾಣೇ ಲಘು ದೀರ್ಘತಾ. ಅದು ಈ ಉತ್ತರಾಯಣಕ್ಕೆ ಹತ್ರ ಹತ್ರ ಬಂದ ಹಾಗೆ ಹಗಲು ಜಾಸ್ತಿ ಆಗ್ತಾ ಹೋಗುದು, ದಕ್ಷಿಣಾಯನದ ಕಡೆಗೆ ಸಾಗ್ತಾ ಹೋದ ಹಾಗೆ ರಾತ್ರಿ ಕಮ್ಮಿ ಆಗ್ತಾ ಬರುದು, ರಾತ್ರಿ ಹೆಚ್ಚಾಗ್ತಾ ಬರುದು. ಇದೆಲ್ಲ ನಾವು ನೋಡಿದ್ವಿ. ದಿನಾದೇಹೆ ದೀರ್ಘಕಸ್ವತ್ವಂ ತದ್ಭೋಗೇನೈವ ಜಾಯತೆ ಉತ್ತರೆ ಪ್ರಕ್ರಮೇ ಶೀಘ್ರ ನಿಶಿಮಂದ ಗತಿರ್ದಿವಾ. ನಿಶಿಮಂದ ಗತಿ ದಿವಾ. ನಿಶಾ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಉತ್ತರೆ ಪ್ರಕ್ರಮೇ ಶೀಘ್ರ, ಉತ್ತರದ ಕಡೆಗೆ ಹೋಗುವಾಗ ಹಗಲು ಶೀಘ್ರವಾಗಿ ಬಿಡುತ್ತೆ. ದಿವ ಹಗಲಿನ ಗತಿ ಅನ್ನೋದು ಜಾಸ್ತಿ ಆಗುವುದು ನಾವು ನೋಡುತ್ತೇವೆ. ಅಂದ್ರೆ 2 ಮುಖಗಳನ್ನು ಕೂಡ ಪರಿಚಯ ಮಾಡಿದ್ರು. ದಕ್ಷಿಣೇ ತ್ವಯನೇ ಚೈವ ವಿಪರೀತ ವಿವಸ್ವತಃ. ದಕ್ಷಿಣೇ ತ್ವಯನೇ ವಿವಸ್ವತಃ ಗತಿ ವಿಪರೀತ. ಉಷಾರಾತ್ರಿ ಸಮಾಖ್ಯಾತ ಅವ್ಯುಷ್ಟಿಶ್ಚಾಪ್ಯುಚ್ಯತೆ ದಿನಂ. ಉಷಾರಾತ್ರಿ ಸೂರ್ಯೋದಯದ ಪೂರ್ವದ ಕಾಲವನ್ನ ಉಷಕಾಲ ಅಂತ ಕರೀತಾರೆ. ಅಂತಹ ಉಷಾಕಾಲ ಅದು ಹಗಲಿಗೆ ಪೂರ್ವದ ಬಿಂದು. ಪ್ರೋಚ್ಯತೆ ಚ ತಥಾ ಸಂಧ್ಯಾ ವ್ಯುಷ್ಟ್ಯೋ ಯದಂತರಂ. ವ್ಯುಷ್ಟಿಕಾಲ ಮತ್ತು ಉಷಾಕಾಲದ ಮಧ್ಯದ ಭಾಗವನ್ನು ಅಂದ್ರೆ ಸೂರ್ಯೋದಯಕ್ಕೆ ಆ ನಂತರದ ಚೂರು ಕಾಲವನ್ನ ವ್ಯುಷ್ಟಿ ಅಂತ ಕರೀತಾರೆ. ಉಷಾಕಾಲ ಅನ್ನೋದು ಇನ್ನು ಸೂರ್ಯ ಬರುವುದಕ್ಕಿಂತ ಮುಂಚೆ, ಅರುಣ ಬರುವುದಕ್ಕಿಂತ ಮುಂಚೆ ಅವನ ಮಡದಿಯಾದ ಉಷೆ ಬರುವಂತಹ ಸಮಯ. ಅದರ ಮಧ್ಯದ ಭಾಗವನ್ನು ಸಂಧ್ಯಾಕಾಲ ಅಂತ ಕರೀತಾರೆ. ಅಂದ್ರೆ ಸುಮಾರು 96 ನಿಮಿಷಗಳ ಕಾಲ. ಸಂಧ್ಯಾಕಾಲೇ ಚ ಸಂಪ್ರಾಪ್ತೆ ರೌದ್ರೇ ಪರಮದಾರುಣೆ. ರೌದ್ರ ಸಂಧ್ಯಾಕಾಲ ಅನ್ನೋದು ಬಹಳ ಭಯಾನಕವಾದ ಕಾಲ. ಅಂದ್ರೆ ನಮ್ಗಲ್ಲ, ಲೋಕದಲ್ಲಿ ದೇವತೆಗಳಿಗೆ, ಸೂರ್ಯನಿಗೆ ಅದು ಅತ್ಯಂತ ಭಯ ಹುಟ್ಟಿಸುವ ಕಾಲ. ಯಾಕೆ ಹಾಗೆ? ಅವನಿಗೇನ್ ಭಯ ಅಂದ್ರೆ, ಆ ಕಾಲದಲ್ಲಿ ಮಂದೇಹ ರಾಕ್ಷಸ ಘೋರ ಸೂರ್ಯ ನಿಚ್ಛಂತಿ ಖಾದಿತುಂ. ಸೂರ್ಯನ ಕಿರಣಗಳನ್ನ ಆ ವಿಕೃತಗೊಳಿಸುವ, ಅದರಿಂದ ಸರಿಯಾದ ಕಾರ್ಯಭಾರ ಲೋಕಕ್ಕೆ ಉಪಕಾರದ ದೃಷ್ಟಿಯಿಂದ ಆಗುವುದನ್ನು ತಪ್ಪಿಸ್ಲಿಕ್ಕೆ ಮಂದೇಹ. ಮಂದೇಹ ಅಂದ್ರೆ ಒಂದು ರೀತಿಯಲ್ಲಿ ಔದಾಸೀನ್ಯ. ಮಂದ ಈಹ, ಈಹ ಅಂದ್ರೆ ಬಯಕೆ. ಬೆದ್ದು ಬೆದ್ದಾದ, ಇನ್ನೂ ಸ್ವಲ್ಪ ಹೊತ್ತು ಮಲಗ್ಬೇಕು, ಇನ್ನೂ ಸ್ವಲ್ಪ ಹೊತ್ತು ಆ ಹಾಲು ನಿದ್ದೆಯಲ್ಲಿದ್ದೇನೆ, ಕೈಕಾಲು ಚಾಚಬೇಕು, ಹೇಳ್ಲಿಕ್ಕೆ ಮನಸ್ಸಿಲ್ಲ ಅನ್ನುವಂತಹ ಬುದ್ಧಿಯನ್ನ ಕೊಡುವ ರಾಕ್ಷಸರ ಒಂದು ದೊಡ್ಡ ಗುಂಪಿದೆ. ಅವರೆಲ್ಲ ಸೂರ್ಯನ ಕಿರಣಗಳಿಂದ ಲೋಕಕ್ಕಾಗುವ ಉಪಕಾರವನ್ನ ನಾವು ಪಡೆಯದಂತೆ ತಡೀತಾ ಇರ್ತಾರೆ. ಅವರನ್ನ ನಾವು ನಿಗ್ರಹಿಸದೆ ಹೋದ್ರೆ ನಮ್ಮ ಇಡೀ ದಿವಸ ಅವತ್ತು ಆ ಬೆಳಗಿನ ಹೊತ್ತು ಬ್ರಹ್ಮನಿಂದ ಅಭಿಮನ್ಯವಾದ ಕಾಲ ಅದು ಸಂಧ್ಯಾಕಾಲ ಅನ್ನೋದು. ಅಲ್ಲೇನು ನಾವು ಸಂಪಾದಿಸ್ತೇವೆ ಅದು ಬದುಕಿನುದ್ದಕ್ಕೂ ನಮ್ಮ ರಕ್ಷೆಗೆ ಇರುವಂತದ್ದು. ಆ ಸಮಯದಲ್ಲಿ ನಾವು ಯಾವತ್ತೂ ಕೂಡ ವ್ಯರ್ಥ ಮಾಡಬಾರದು. ಮತ್ತೆ ಅದು ಇನ್ನೊಂದು ಸರ್ತಿ ಮನುಷ್ಯ ಜನ್ಮ ಅಲ್ಲದೆ ಇದ್ದಾಗ ಬೇರೆ ಜನ್ಮದಲ್ಲಿ ಸಿಕ್ಕಿದ್ರು ಪ್ರಾಣಿಗಳು ಅಷ್ಟೊತ್ತಿಗೆ ಎದ್ದು ಎಲ್ಲ ಮಾಡ್ತವೆ. ಪಾಪ ಅವುಗಳಿಗೆ ಪುಣ್ಯನೂ ಇಲ್ಲ, ಅದರಿಂದ ಲಾಭನೂ ಇಲ್ಲ. ನಮ್ಗಿಂತ ಬೇಗ 4 ಗಂಟೆಗೆ ಎದ್ದವುಗಳು ಚಿಲಿಪಿಲಿ ಗುಟ್ಟುತ್ತಾ ದೇವರನ್ನ ಸ್ತೋತ್ರ ಮಾಡುವ ಹಾಗೆ ಜ್ಞಾನಿಗಳು ಅದನ್ನು ಅನುಸಂಧಾನ ಮಾಡ್ತಾರೆ ಹೊರತು ಅವುಗಳಿಗೆ ಇದರಿಂದ ಏನೂ ವ್ಯಕ್ತಿಗತವಾಗಿ ಲಾಭ ಇಲ್ಲ. ಸೂರ್ಯನ ಶಕ್ತಿಯನ್ನು ನಮಗೆ ಸಿಗದಂತೆ ತಡೆದು ತಿನ್ನಲು ಮಂದೇಹ ರಾಕ್ಷಸರು ಪ್ರಯತ್ನ ಮಾಡ್ತಿರ್ತಾರೆ. ಪ್ರಜಾಪತಿ ಕೃತಶಾಪಸ್ತೇಷಾಂ ಮೈತ್ರೇಯ ರಕ್ಷಸಾಂ. ಹಿಂದೆ ಪ್ರಜಾಪತಿಯಿಂದಲೇ ಕೊಟ್ಟ ಶಾಪದಿಂದ ಆ ರಾಕ್ಷಸರು
ಸೂರ್ಯನನ್ನ ತಿನ್ನುವುದಕ್ಕಾಗಿ ಹೊರಡುತ್ತಾ ಇರುತ್ತಾರೆ. ಅಕ್ಷಯತ್ವಂ ಶರೀರಾಣಂ ಮರಣಂ ಚ ದಿನೇ ದಿನೇ. ಅವರದ್ದೊಂದು ಏನ್ ವಿಶೇಷ ಅಂದ್ರೆ ನಾವು ಇವತ್ತು ಸೂರ್ಯ ವಂದನೆಯನ್ನ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ತೊಂದರೆ ಕೊಡುತ್ತಾ ಇರುವಂತಹ ಆ ರಾಕ್ಷಸರನ್ನ ನಾವು ಗಾಯತ್ರಿಯ ಸ್ಮರಣೆ ಮಾಡಿ ಅರ್ಘ್ಯ ಕೊಡುವುದರಿಂದ ಅವರ ನಾಶ ಆಗುತ್ತೆ. ಆದ್ರೆ ಅವರು ಒಂದೇ ದಿವಸಕ್ಕೆ ಸಾಯುದು, ಮತ್ತೆ ಯಥಾ ಪ್ರಕಾರ ಸಂಜೆ ಹೊತ್ತಿಗೆ ಮತ್ತೆ ರೆಡಿ ಆಗ್ತಾರೆ. ಹಾಗಾಗಿ ಮರಣಂಚ ದಿನೇ ದಿನೇ ಸಾಯ್ತಾರೆ. ಅಂದ್ರೆ ಆ ಶಕ್ತಿಗೆ ಶಕ್ತಿಹೀನರಾಗುದು, ಸಾಯುವುದು ಅಂದ್ರೆ ನಾಶ ಆಗುದಿಲ್ಲ, ಯಾಕಂದ್ರೆ ಜೀವನಾಶ ಇಲ್ಲಲ್ಲ. ಆದ್ರೆ ಅವರ ಶಕ್ತಿ ಹ್ರಾಸ ಆಗುತ್ತೆ ಗಾಯತ್ರಿಯ ಚಿಂತನೆಯಿಂದ. ತದ್ವರೆಣ್ಯಮುಪಾಸ್ಮಹೇ ಯೋ ದೇವ ಸವಿತಾಸ್ಮಾಕಂ ಯೋ ಧರ್ಮಾದಿಗೋಚರಃ ಪ್ರೇರಯೇತ್ತಸ್ಯ ತದ್ಭರ್ಗಃ ತದ್ವರೆಣ್ಯಮುಪಾಸ್ಮಹೇ ಅಂತ ಒಂದು ಸುಂದರವಾದ ಮಂತ್ರವನ್ನು ವೇದವ್ಯಾಸರೇ ನಮಗೆ ಕೊಟ್ಟದ್ದು ಇದೆ. ಅಂದ್ರೆ ನಮ್ಗೆ ಅದನ್ನ ಸ್ವರಬದ್ಧವಾಗಿ ಹೇಳಿ ಬರುದಿಲ್ಲ ಅಂದ್ರೆ ಇದನ್ನಾದ್ರೂ ಹೇಳಿ ಮಾಡಬೇಕು ಅಂತ. ಅದನ್ನ ಹೇಳಿ ಮಾಡುವುದು ಉತ್ತಮ. ಆದ್ರೆ ಅದನ್ನ ಹೇಳಲಿಕ್ಕೆ ಬರುದಿಲ್ಲ, ಅದರ ಸರಿಯಾದ ಉಪದೇಶ ಇಲ್ಲ, ಯಾರೋ ನಮಗೆ ಹಿರಿಯರು ಕೊಟ್ಟದ್ದಿಲ್ಲ, ಅಥವಾ ನಮ್ಗೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅದರ ಸ್ವರ ಅನುಷ್ಠಾನಗಳಿಗೆ ನಾವು. ಯಾಕಂದ್ರೆ ತಪ್ಪಾದ್ರೆ ಅಷ್ಟೇ ಅದರ ಕೆಟ್ಟ ಪರಿಣಾಮವನ್ನು ಉಣ್ಣಬೇಕಾದದ್ರಿಂದ ಆ ಕಷ್ಟ ಬೇಡ, ನಿಮ್ಗೆ ಕಷ್ಟ ಆಗತ್ತೆ ಅಂತ ಆದ್ರೆ ಆ ಕಷ್ಟವನ್ನು ಹೊರೆ ಹಾಕೊಂಡು ನೀವು ಅಪರಾಧ ಮಾಡ್ಕೊಳ್ಬೇಡಿ ಅನ್ನೋದಕ್ಕೋಸ್ಕರ ವೇದವ್ಯಾಸರೇ ಮತ್ತೆ ಅಂಥ ಗಾಯತ್ರಿಯನ್ನು ಕೊಟ್ಟು ಆ ಹೊತ್ತಿಗೆ ಅದನ್ನ ಅರ್ಘ್ಯದ ರೂಪದಲ್ಲಿ ಸೂರ್ಯನಿಗೆ ದಿನನಿತ್ಯದಲ್ಲಿ ನಾವು ಸಮರ್ಪಣೆ ಮಾಡಿದ್ರೆ ಅವ್ರು ದಿನನಿತ್ಯ ಸಾಯ್ತಿರ್ತಾರೆ. ಮತ್ತೆ ಎದ್ದು ಸೂರ್ಯನ ಜೊತೆಗೆ ತತಃ ಸೂರ್ಯಸ್ಯ ತೈರ್ಯುದ್ಧಂ ಭವತ್ಯ ಅತ್ಯಂತ ದಾರುಣಂ. ಸೂರ್ಯ ಹೋರಾಡ್ತಾನೆ ನಮಗೋಸ್ಕರ, ನಾವು ಮಾಡ್ತೇವೋ ಇಲ್ವೋ ಅನ್ನುವ ಯೋಚನೆಯಿಂದ ಆ ದೇವರೇ, ಬ್ರಹ್ಮದೇವರೇ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವಾಲಕಿಲ್ಯರು ಅಂತ 60,000 ಜನ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಈ ಮಂದೇಹ ರಾಕ್ಷಸರಿಂದ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ತಮ್ಮ ಕೆಲಸ ಅವರು ಮಾಡ್ತಿರ್ತಾರೆ. ಆದ್ರೆ ನಾವು ಮಾಡುವುದರಿಂದ ನಮ್ಮ ಕಾರ್ಯವೂ ಅದರಲ್ಲಿ ಸೇರಿಕೊಂಡಿತು ಅನ್ನುವ ಕಾರಣದಿಂದ ಅದರ ವಿಶೇಷವಾದ ಪುಣ್ಯವನ್ನ ಆ ಉಪಾಸಕ ಪಡಿತಾ ಹೋಗ್ತಾನೆ. ಪ್ರಜಾಪತಿ ಕೃತಶಾಪಃ ತೇಷಾಂ ಮೈತ್ರೇಯ ರಕ್ಷಸಾಂ ಅಕ್ಷಯತ್ವಂ ಶರೀರಾಣಂ ಮರಣಂಚ ದಿನೇ ದಿನೇ. ಅವರಿಗೆ ಆ ಶರೀರ ನಾಶ ಆಗುದಿಲ್ಲ, ಶರೀರಾಣಂ ಅಕ್ಷಯತ್ವಂ. ಅವರಿಗೆ ಆ ಶರೀರ ಹೋದ್ರು ಮತ್ತೆ ವಾಪಸ್ ಹುಟ್ಟಿ ಬರುತ್ತೆ, ಮತ್ತೆ ವಾಪಸ್ ಯುದ್ಧಕ್ಕೆ ಬರ್ತಾರೆ. ತತಃ ಸೂರ್ಯಸ್ಯ, ಆ ನಂತರ ಮತ್ತೆ ಯುದ್ಧಕ್ಕೆ ಬರ್ತಾರೆ, ಅತ್ಯಂತ ದಾರುಣವಾದ ಯುದ್ಧ ಮಾಡ್ತಾರೆ. ತಥೋ ದ್ವಿಜೋತ್ತಮ ಸ್ತೋಯಂ ಸಂಕ್ಷಿಪಂತಿ ಮಹಾಮುನೆ. ಯಾರು ದ್ವಿಜೋತ್ತಮರಿರ್ತಾರೋ, ಯಾರು ವ್ರತಗಳನ್ನ ಅನುಷ್ಠಾನವನ್ನ ಮಾಡಿ ಹಿರಿಯರಿಂದ ಮಂತ್ರೋಪದೇಶ ಪಡೆದು ನಿರಂತರವಾಗಿ ಅಧ್ಯಯನದ ಬದುಕಿನಲ್ಲಿ ಉತ್ತಮವಾದ ರೀತಿಯಲ್ಲಿ ಎರಡನೇ ಬಾರಿ ಪಡೆದ ಸಂಸ್ಕಾರದ ಹುಟ್ಟನ್ನ ಸರಿಯಾಗಿ ಬಳಸಿಕೊಳ್ತಾರೋ ಅವರು ತೋಯಂ ಸಂಕ್ಷಿಪಂತಿ, ನೀರನ್ನು ಸೂರ್ಯನಿಗಾಗಿ ಚೆಲ್ಲುತ್ತಾರೆ. ಓ ಮಹಾಮುನೆ, ಓಂಕಾರ ಬ್ರಹ್ಮ ಸಂಯುಕ್ತಂ ಗಾಯತ್ರ್ಯಾ ಚಾಭಿಮಂತಿತಂ. ಆ ಮಂತ್ರವನ್ನು ಅಂದ್ರೆ ನೀರನ್ನ ಮಂತ್ರದಿಂದ ಅಭಿಮಂತ್ರಣಗೊಳಿಸಿ, ತೇನ ದಹ್ಯಂತಿ ತೇ ಪಾಪಾಹ ವಜ್ರೀಭೂತೇನ ವಾರಿಣ. ನಾವು ಆ ಗಾಯತ್ರಿ ಮಂತ್ರವನ್ನ ಹೇಳುವುದರಿಂದ, ಓಂಕಾರದ ಸ್ಮರಣೆಯ ಜೊತೆಗೆ ಭಗವಂತ ತಿಳಿಯಲಾಗದಷ್ಟು ಎತ್ತರದವ ಅನ್ನುವ ಅನುಸಂಧಾನವನ್ನು ಮಾಡಿಕೊಂಡು ಆ ಅಕ್ಷರವನ್ನ ಆ ಅಭಿಮಂತ್ರಣ ಮಾಡಿ ನೀರನ್ನ, ಅಂದ್ರೆ ಅಭಿಮಂತ್ರಣ ಮಾಡುವುದು ಅಂದ್ರೆ ಕೈಯಲ್ಲಿ ಎತ್ತಿ ಹಿಡಿದು ಆ ಮಂತ್ರವನ್ನ ಹೇಳಿದಾಗ ಆ ಮಂತ್ರದಿಂದ ಅದು ಅಭಿಮಂತ್ರಿತವಾಯಿತು, ಪೂತವಾಯಿತು ಅಂತ ಲೆಕ್ಕ. ಅದನ್ನ ನಾವು ಮುಂದಕ್ಕೆ ಚಾಚಿ ಕೈ ಎತ್ತಿ ಕಿವಿಗೆ ತೋಳಿನ ಬುಡತಾಗುವ ಹಾಗೆ ಅರ್ಘ್ಯವನ್ನ ಕೈ ಎತ್ತಿ ಕೊಟ್ರೆ, ತೇನ ವಜ್ರೀಭೂತೇನ ವಾರಿಣ ಪಾಪಾಹ ದಹ್ಯಂತಿ. ವಜ್ರೀಭೂತವಾದ ವಜ್ರಾಯುಧದಂತೆ ಅತ್ಯಂತ ಬಲಿಷ್ಠವಾದ ನೀರಿನಿಂದ ಅದು ಅಷ್ಟು ಕೆಲಸ ಮಾಡುತ್ತೆ. ನಮ್ಗೆ ಇದೆಲ್ಲ ನಂಬಿಕೆ ಇಲ್ಲ, ಅದರಿಂದಾಗಿ ನಾವು ಏನು ಬರೀ ನೀರ್ ಕೊಡೋದ್ರಿಂದ ಏನಾಗುತ್ತೆ, ನಮ್ಗೆ ಕಾಣಿಸೋದಿಲ್ಲಲ್ಲ, ಯಾರಿಗಾದ್ರೂ ನೀರ್ ಕೊಟ್ರೆ ಸಾಯ್ತಾರ, ನೀರ್ ಕೊಟ್ರೆ ಬದುಕ್ ಬಿಡ್ತಾರೆ ಅಂತ ಹೀಗೆ ನಾವೇನೋ ಒಂದು ಕ್ರಾಸ್, ಏನೋ ಭಾರಿ ಬುದ್ಧಿವಂತರು ನಾವು ಬಿಟ್ರೆ ಜಗತ್ತಲ್ಲಿ ಯಾರಿಗೂ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಕೆಲವು ದಡ್ಡ ವರ್ತನೆಗಳು ದೇವತೆಗಳಿಗೂ ನಗು ಬರುತ್ತೆ, ಋಷಿಗಳಿಗೂ ನಗು ಬರುತ್ತೆ. ಆದ್ರೆ ಅವರು ಹೇಳಿದ್ರು ಅದು ವಜ್ರೀಭೂತವಾದ ವಾರಿ, ಅದು ವಜ್ರಾಯುಧದಂತೆ ಕಾರ್ಯ ಮಾಡುವಂತಹ
ಶಕ್ತಿಯುಳ್ಳ ಒಂದು ಆಯುಧವಾಗಿ ಕೆಲಸಗೊಳ್ಳುತ್ತೆ. ಅದರಿಂದ ಪಾಪಾಹ ದಹ್ಯಂತಿ, ಅವರು ಸುಟ್ಟು ಭಸ್ಮವಾಗಿ ಹೋಗ್ತಾರೆ, ಅವರ ಶಕ್ತಿ ನಾಶ ಆಗುತ್ತೆ. ಅಗ್ನಿಹೋತ್ರೆ ಹೂಯತೆ ಯಾ ಸಮಂತ್ರ ಪ್ರಥಮಾಹುತಿ, ಅಗ್ನಿಹೋತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನ ಹೇಳಿ ಆಹುತಿಗಳನ್ನ ಕೊಡುವುದ್ರಿಂದ ಸೂರ್ಯ ಜ್ಯೋತಿ ಸಹಸ್ರಾಂಶು ಸಮಾದೀಪ್ಯಂತಿ ಭಾಸ್ಕರ. ನಾವು ಅಗ್ನಿಯಲ್ಲಿ ಕೊಟ್ಟ ಆಹುತಿಯಿಂದ, ಆ ಆಹುತಿಯಿಂದ ಹೊರಟ ಶಕ್ತಿ ಏನಿದೆ ಅದು ಸೂರ್ಯ ಕಿರಣಗಳಲ್ಲಿ ಸಂಕ್ರಾಂತವಾಗಿ ಸೂರ್ಯನ ಶಕ್ತಿ, ಸೂರ್ಯನ ಬೆಳಕು, ಸೂರ್ಯನಿಗೆ ಲೋಕಕ್ಕಾಗಿ ಅವನು ಕೊಡಬೇಕಾದಂತಹ ಪ್ರಾಣಶಕ್ತಿಯ ಬಲ ಏನಿದೆ ಅದು ಹೆಚ್ಚುತ್ತೆ. ಸಹಸ್ರಾಂಶು ಸಾವಿರಾರು ಕಿರಣಗಳ ಚೆಲ್ಲುವ ಸೂರ್ಯನಿಗೆ ಈ ಕಿರಣಗಳ ಸಂಪರ್ಕದಲ್ಲಿ ಅಗ್ನಿಯಲ್ಲಿ ಕೊಟ್ಟಂತಹ ಆಹುತಿಗಳ ಶಕ್ತಿ ಮಿಕ್ಸ್ ಆಗುತ್ತೆ. ಓಂಕಾರೋ ಭಗವಾನ್ ವಿಷ್ಣು ತ್ರಿಧಾಮ ವಚಸಾಂ ಪತಿ. ಯಾರು ಓಂಕಾರ ಅಂದ್ರೆ ಸ್ವತಃ ಭಗವಾನ್ ವಿಷ್ಣು. ತ್ರಿಧಾಮ, ಅದಕ್ಕೆ ಮೂರು ಸ್ಥಾನ ಇದೆ. ಮಂತ್ರದಲ್ಲಿ ಮೂರು ಸ್ಥಾನ ಇದ್ದ ಹಾಗೆ ಇಲ್ಲಿ ಮೂರು ಸ್ಥಾನ ಇದೆ. ಆ ಮೂರು ಸ್ಥಾನ ಅಂದ್ರೆ ಭಗವಂತನ ಮೂರು ಮನೆಗಳು. ವಚಸಾಂಪತಿ, ಮಾತಿನ ದೇವತೆಯಾಗಿರುವಂತಹ ಭಗವಂತನೇ ಈ ಮಂತ್ರದಿಂದ ಅತ್ಯಂತ ಮುಖ್ಯವಾಗಿ ಪ್ರತಿಪಾದ್ಯ. ಬಹಳ ಜನ ಗಾಯತ್ರಿಗೆ ಯಾವುದೋ ಸ್ತ್ರೀ ರೂಪವನ್ನು ಚಿಂತಿಸ್ತಾರೆ, ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಓಂಕಾರ ರೂಪನಾದವನು ವಿಷ್ಣು. ಅವನು ವಚಸಾಂಪತಿ, ಮಾತಿನ ದೇವತೆಯಾಗಿದ್ದಾನೆ. ಈ ಮಾತಿನಿಂದ ಮೂರು ಸ್ಥಾನಗಳಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಿಗೆ ಸಂಬಂಧಪಟ್ಟಂತೆ ಈ ಸ್ಥಾನವು ಕೂಡ ಅವನ ಮನೆಯಾಗಿ ಕೆಲಸ ಮಾಡುತ್ತೆ. ತದುಚ್ಚಾರಣ ತಸ್ತೇತು ವಿನಾಶಂ ಯಾಂತಿ ರಾಕ್ಷಸಾಹ. ಈ ಮಂತ್ರದ ಉಚ್ಚಾರಣೆ ಮಾಡಿ ನಾರಾಯಣನ ವಜ್ರದಲ್ಲಿ ಇರುವುದು ಯಾರು? ಭಗವಂತನೇ. ಹಾಗೆ ಇಲ್ಲಿ ವಿಷ್ಣುವೇ ಈ ಮಂತ್ರದ ದೇವತೆ ಆದ್ರಿಂದಾಗಿ ಆ ಮಂತ್ರದ ಉಚ್ಚಾರಣೆ ಮಾಡಿದಾಗ ನೀರಿನಲ್ಲಿ ಸೇರಿಕೊಳ್ಳುವಂತಹ ವಜ್ರಶಕ್ತಿ ಸ್ವತಃ ಭಗವಂತನೇ, ವಿಷ್ಣುನೇ. ತದುಚ್ಚಾರಣಸ್ಥೆ ಉಚ್ಚಾರಣತಃ, ಆ ಮಂತ್ರದ ಉಚ್ಚಾರಣೆಯಿಂದ ಆ ರಾಕ್ಷಸಾಹ ವಿನಾಶಂ ಯಾಂತಿ, ರಾಕ್ಷಸರು ವಿನಾಶ ಹೊಂದುತ್ತಾರೆ. ವೈಶ್ ಆ, ವೈಷ್ಣವಂಶ ಪರಂ ಪರಸೂರ್ಯ ಯೋಂತರ್ಜ್ಯೋತಿ ಜ್ಯೋತಿ ಅಸಂಪ್ಲವಂ. ಸೂರ್ಯನಲ್ಲೂ ಕೂಡ ವೈಷ್ಣವ ಅಂಶವೇ ಬೆಳಕಾಗಿ ಲೋಕಕ್ಕೆ ಆ ಅನೇಕ ಉಪಕಾರವನ್ನು ಮಾಡುವಂಥದ್ದು. ಅಭಿಯಾಯಕ ಓಂಕಾರಸ್ತಸ್ಯ ತತ್ಪ್ರೇರಕಂ ಪರಂ. ಓಂಕಾರದ ಮೂಲಕ ಸೂರ್ಯನಲ್ಲಿ ನಿಂತು, ಅದು ಸೂರ್ಯನಿಂದ ಹೊರಟ ಕಿರಣಗಳ ಶಬ್ದವೂ ಕೂಡ ನಾಸಾದವರು ಅದರ ಧ್ವನಿಯನ್ನ ಗ್ರಹಿಸುವಾಗ ಹೇಳಿದ್ದು ಓಂಕಾರದ ಧ್ವನಿ ಬರುತ್ತೆ ಅಂತ. ಅಂದ್ರೆ ಅದು ನಿಮ್ಗೆ ಮೌನವಾಗಿ ಕೂತಾಗ ಶಬ್ದ ಹೊರಗಿನಿಂದ ಕಿವಿಗೆ ಚೆನ್ನಾಗಿ ಬಡಿತಾ ಇದೆ ಅಂದ್ರೆ ಗಾಳಿಯೂ ಕೂಡ ಓಂಕಾರದ ಧ್ವನಿಯಲ್ಲೇ ಕೇಳಿಸುತ್ತೆ. ಪ್ರತಿಯೊಂದರಲ್ಲೂ ಅದರದ್ದೇ ಆದ ಒಂದು ಗುಣಧರ್ಮ ಏನಿದೆ ಅದು ಭಗವಂತನ ಶಕ್ತಿಯನ್ನ ಪರಿಚಯಿಸುವ ದೃಷ್ಟಿಯಲ್ಲೇ ಇರುತ್ತೆ. ಆದ್ರಿಂದಾಗಿ ಆ ಓಂಕಾರಸ್ತಸ್ಯ ತತ್ಪ್ರೇರಕಂ ಪರಂ, ಅವನು ಓಂಕಾರ ರೂಪನಾಗಿ ಸೂರ್ಯ ಪ್ರೇರಕನಾಗಿ ಸೂರ್ಯನ ಮೂಲಕ ಜಗತ್ತನ್ನ ಪ್ರೇರಿಸುವವನಾಗಿ, ತೇನ ಸಂಪ್ರೇರಿತಂ ಜ್ಯೋತಿ ಓಂಕಾರೇಣಾಥ ದೀಪ್ತಿಮತ್, ಅವನಿಂದ ಸಂಪ್ರೇರಿತವಾದ ಬೆಳಕು, ಅದು ಅವನಿಂದ ಅಂದ್ರೆ ಓಂಕಾರೇಣ, ಓಂಕಾರ ಸ್ವರೂಪನಾದ ವಿಷ್ಣುವಿನಿಂದಲೇ ಸೂರ್ಯನ ಬೆಳಕು ಅನ್ನೋದು ದೀಪ್ತಿಮತ್, ಚೆನ್ನಾಗಿ ಬೆಳಕನ್ನ ಲೋಕಕ್ಕೆ ಕೊಡುವುದಕ್ಕೆ ಸಿದ್ಧವಾಗುತ್ತೆ. ದಹತ್ಯ ಶೇಷ ರಕ್ಷಾಂಸಿ ಮಂದೇಹಾಖ್ಯಾನಿ ಅಘಾನಿ ವೈ. ಅಘಾನಿ ಅಂದ್ರೆ ಪಾಪ, ಮಂದೇಹ ರೂಪದ ಅಘ. ದಹತಿ ರಕ್ಷಾಂಸಿ, ನಮ್ಮ ಗಾಳಿಯಲ್ಲಿ ತುಂಬಿಕೊಂಡಂತಹ ಕೆಟ್ಟ ಕ್ರಿಮಿಗಳು, ಅಂದ್ರೆ ಅಶುದ್ಧವಾದ ಗಾಳಿ ಇರ್ಬೋದು, ಅಶುದ್ಧವಾದ ನೀರಿರ್ಬೋದು, ಅಶುದ್ಧವಾದ ಬೆಂಕಿ ಇರ್ಬೋದು, ಎಲ್ಲದಕ್ಕೂ ಶುದ್ಧತೆಯನ್ನು ಕೊಡುವ ಕೆಲಸವನ್ನ ಸೂರ್ಯನ ಕಿರಣಗಳು ಮಾಡುತ್ತವೆ. ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋ ಬ್ರವೀತ್ ಅಂತ ಒಂದು ಮಾತು. ಲೋಕದಲ್ಲಿ ಉಂಟಾಗುವಂತಹ ಕೊಳೆಯನ್ನ ಪ್ರಕೃತಿ ಏನು ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ಬಿಟ್ಟಿದ್ರೆ ನಾವ್ ಯಾರು ಬದುಕ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಸೂರ್ಯನ ಕಿರಣ ಮತ್ತು ಗಾಳಿಯ ವೇಗ ಎಷ್ಟೋ ರೀತಿಯ ಕೊಳೆಗಳನ್ನ ತಾನಾಗಿ ಅದನ್ನ ನಿರ್ನಾಮ ಮಾಡಿ ಮಣ್ಣಿನ ಜೊತೆಗೆ ನೀರಿನ ಜೊತೆಗೆ ಬೆರೆಸುವಂತೆ ಮಾಡಿ ಮತ್ತೆ ಅದು ಶುದ್ಧವಾಗುವಂತೆ ನೋಡಿಕೊಳ್ತಾರೆ. ಇದು ಅವರ ಕೆಲಸ.
ಅದು ಕೊಳೆ ಮಾತ್ರ ನಾಶ ಮಾಡುವುದಲ್ಲ, ಆ ಕೊಳೆಯನ್ನ ಲೋಕದಲ್ಲಿ ಹರಡಿ ಕೆಟ್ಟದ್ದನ್ನ ಉಂಟು ಮಾಡಬೇಕು ಅಂತ ಅಂದುಕೊಂಡ ರಾಕ್ಷಸರ ಗಣವೇ ತುಂಬಿದೆ ಅಲ್ಲಿ. ಕೆಟ್ಟ ವಾಸನೆ ಅಥವಾ ಕೆಟ್ಟ ಕೊಳೆಗಳು ಇವೆಲ್ಲವೂ ಕೂಡ ರಾಕ್ಷಸರದ್ದೇ ವಾಸಸ್ಥಾನ. ಆ ಕೊಳೆಯನ್ನ ತೆಗೆಯುವುದು ಅಂದ್ರೆ ಸೂರ್ಯನ ಕಿರಣಗಳು ಅಲ್ಲಿರುವ ರಾಕ್ಷಸನ ದಹತಿ ಅಶೇಷ ರಕ್ಷಾಂಸಿ. ಸಾಮಾನ್ಯ ಶುದ್ಧವಾದ ಗಾಳಿ ಸಿಗದೆ ಇದ್ರೆ ಏನಾಗುತ್ತೆ, ದೇಹದಲ್ಲಿ ಜಾಡ್ಯ ಬರುತ್ತೆ. ಆ ಜಾಡ್ಯವೇ ಮಂದೇಹ. ಆ ಮಂದೇಹ ಅಘ ಪಾಪಗಳನ್ನುಂಟು ಮಾಡುವುದಕ್ಕೆ ಕಾರಣವಾದವರು, ಬೇಡವಾದ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡುವವರು. ಅಂತಹ ಪ್ರಚೋದಕ ಶಕ್ತಿಗಳನ್ನ ಸೂರ್ಯನ ಕಿರಣಗಳು ಸಂಹಾರ ಮಾಡಿ ನಾವು ಕೊಡುವ ಅರ್ಘ್ಯದ ಶಕ್ತಿಯನ್ನ ಬಳಸಿಕೊಂಡು ಇನ್ನಷ್ಟು ಹೆಚ್ಚು ಹೆಚ್ಚು, ಅಂದ್ರೆ ಅವರವರು ಕೊಟ್ಟವರಿಗೆ ಅದರ ಪ್ರತ್ಯೇಕವಾದ ಫಲ ಸಿಗುತ್ತೆ. ಸಾಮಾನ್ಯವಾಗಿ ಪ್ರಾಕೃತಿಕವಾದ ರಕ್ಷಣೆ ಆಗುತ್ತೆ, ಅದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ. ಆದ್ರೆ ವ್ಯಕ್ತಿಗತವಾಗಿ ಒಂದು ಕೊಟ್ಟ ಕೆಲಸಕ್ಕೆ ಪುಣ್ಯ ಲಭ್ಯವಾಗುವುದೇನಿದೆ, ನಮ್ಮೊಳಗೆ ಸೇರಬಹುದಾದ ಪಾಪಗಳ ತಡೆಯುವುದಕ್ಕೆ ಬೇಕಿರುವ ಶಕ್ತಿ ಏನಿದೆ, ಇದು ಸಿಗುವುದು ನಾವು ಪ್ರತ್ಯೇಕವಾಗಿ ಸೂರ್ಯ ನಮಸ್ಕಾರ ಮಾಡುವುದರಿಂದ, ಸೂರ್ಯನಿಗೆ ಅರ್ಘ್ಯವನ್ನ ಪ್ರದಾನ ಮಾಡುವುದರಿಂದ, ಸೂರ್ಯನ ಸ್ಮರಣೆ ಮಾಡಿ ಸ್ತೋತ್ರಾದಿಗಳನ್ನ ಹೇಳುವುದರಿಂದ. ತಸ್ಮಾನ್ ನೋಲ್ಲಂಘನಂ ಕಾರ್ಯಂ ಸಂಧ್ಯೋಪಾಸನ ಕರ್ಮಣಃ. ಅದರಿಂದಾಗಿ ಸರಿಯಾದ ಕಾಲಕ್ಕೆ ಜಪ ಮಾಡಬೇಕಾದದ್ದು, ಮಂತ್ರೋಪದೇಶ ಪಡೆದದ್ದನ್ನು ಬಿಡದೆ ಅನುಷ್ಠಾನ ಮಾಡುವಂಥದ್ದು ಅತ್ಯಂತ ಮುಖ್ಯ. ಅದು ನ ಉಲ್ಲಂಘನಂ ಕಾರ್ಯಂ, ಯಾವ ಕಾಲಕ್ಕೂ ಕೂಡ ಸಂಧ್ಯೋಪಾಸನೆಯ ಕಾರ್ಯವನ್ನು ಉಲ್ಲಂಘನೆ ಮಾಡಬಾರದು. ಇದು ನಮ್ಮ ಬದುಕನ್ನ ಎತ್ತರಕ್ಕೆ ಕೊರೆದೊಯ್ಯುವಂಥದ್ದು. ತಪ್ಪಿಸದೆ ನಡೆಸುವ ಕರ್ಮ ನಮ್ಮನ್ನ ಎತ್ತರಕ್ಕೆ ಎಳೆದೊಯ್ಯತ್ತೆ. ಸಹಂತಿ ಸೂರ್ಯಂ ಸಂಧ್ಯಾಯಾಹ ನೋಪಾಸ್ತಿಂ ಕುರುತೇತು ಯಃ, ಸಂಧ್ಯಾಯಾಹ ಉಪಾಸ್ತಿಂ ಯಹ ನ ಕುರುತೆ ತಂ. ಆ ರಾಕ್ಷಸರು ಅವನನ್ನ, ಅಂದ್ರೆ ಸೂರ್ಯನ ಕಡೆಯಿಂದ ಅವನಿಗೆ ಬರಬೇಕಾದ ಪುಣ್ಯದ ಪಾಲು, ರಕ್ಷಣೆಯ ಪಾಲನ್ನು ಅವರು ತರದು ತಿಂದು ಬಿಡ್ತಾರೆ. ಅವ್ರಿಗೆ ಸಿಗ್ಬೇಕಾದ್ ಸಿಗಲ್ಲ. ಯಾರು ಮಾಡಿರ್ತಾರೋ ಅವ್ರಿಗೆ ಪ್ರತ್ಯೇಕ ಸಿಗುತ್ತೆ, ಯಾರು ಮಾಡಲ್ವೋ ಅವರಿಗೆ ಆ ರಕ್ಷಣೆ ಸಿಗುದಿಲ್ಲ. ತತಃ ಪ್ರಯಾತಿ ಭಗವಾನ್ ಬ್ರಾಹ್ಮಣೈ ಅಭಿರಕ್ಷಿತ. ಬ್ರಾಹ್ಮಣೈ ಅಭಿರಕ್ಷಿತ. ಯಾರು ಜ್ಞಾನಿಗಳಾಗಿ ಈ ಮಂತ್ರದ ಮೂಲಕ ಸೂರ್ಯನನ್ನು ಉಪಾಸನೆ ಮಾಡಿ ಸೂರ್ಯನಿಗೆ ಕೊಡಬೇಕಾದ ಅರ್ಘ್ಯಗಳನ್ನು ಕೊಡ್ತಾರೋ ಅವರು ರಕ್ಷಣೆಗೆ ಒಳಪಡ್ತಾರೆ. ಬ್ರಾಹ್ಮಣೈ ಅಭಿರಕ್ಷಿತ ಭಗವಾನ್. ಸೂರ್ಯ ಬೆಳಕ್ಕೆ ಮತ್ತೆ ಮುಂದಿನ ಅಪರಾಹ್ನ ಕಾಲದ ಕಾರ್ಯಕ್ಕಾಗಿ ಮುಂದುವರಿತಾನೆ. ಸಂಧ್ಯಾಕಾಲದಲ್ಲೇ ಮಾಡಬೇಕು. ಕಾಲೇ ಸಂಧ್ಯಾಂ ಪ್ರಕುರ್ವೀತ. ಸಂಧ್ಯಾಕಾಲದಲ್ಲಿಯೇ ಸಂಧ್ಯೋಪಾಸನ ಕರ್ಮ ಅನ್ನೋದು ಮುಖ್ಯ. ಅದಾದ್ಮೇಲೆ ಮತ್ತೆ ಮಾಡಿ ಮಲಗಿದವರನ್ನ ಎಬ್ಬಿಸ್ಬೇಕು ಹೊರತು, ಎದ್ದವರನ್ನೇ ಮತ್ತೆ ಮತ್ತೆ ಎಬ್ಬಿಸುವುದು ಅಥವಾ ಆ ಹೊತ್ತಿಗೆ ಅವರು ಬೇರೆ ಕೆಲಸ ಮಾಡ್ಬೇಕಾದ್ರೆ ತಲೆ ಮೇಲೆ ನೀರು ಹಾಕುದು ಅನ್ನೋ ತರದ ಕಲ್ಪನೆಯಲ್ಲಿ ಅದು ಅಸಂಬದ್ಧ ಅಂತ ಅನ್ಸುತ್ತೆ. ವಾಲಕಿಲ್ಯಾದಿವಿಶ್ಚೈವ ಜಗತಃ ಪಾಲನೋದ್ಯತ ಕಾಷ್ಠಾ ನಿಮೇಶ ದಶ ಪಂಚಚೈವ ತ್ರಿಂಶಚ್ಚ ಕಾಷ್ಠಾ ಗಣಯೇತ್ ಕಲಾಂಚ ತ್ರಿಂಶತ್ ಕಲಶ್ಚೈವ ಭವೇನ್ ಮುಹೂರ್ತಸ್ತ್ರೈ ತೈಸ್ತ್ರಿಂಶದ ರಾತ್ರಿ ಹನಿ ಸಮೇತೆ. ವಾಲಕಿಲ್ಯಾದಿಗಳಿಂದ ರಕ್ಷಿಸಲ್ಪಟ್ಟಂತಹ ಅವರು ನಿತ್ಯದಲ್ಲಿ ಬಿಡದೆ ತಪ್ಪಿಸದೆ ಮಾಡುವ ಅನುಷ್ಠಾನದಿಂದ ಜ ಚೂರು ಕೆಳಗ್ ಬನ್ನಿ, ಶ್ಲೋಕ ಆಗಿಲ್ಲ ಅದು. ವಾಲಕಿಲ್ಯಾದಿವಿಶ್ಚೈವ ಜಗತಃ ಪಾಲನೋದ್ಯತಃ. ಜಗತ್ತಿನ ಪಾಲನೆಗಾಗಿ ಸಿದ್ಧನಾದ ಭಗವಾನ್ ಸೂರ್ಯ, ಸೂರ್ಯನಲ್ಲಿ ನೆಲೆಸಿದ ನಾರಾಯಣ. ಅಂದ್ರೆ ವಸ್ತುತಃ ಸೂರ್ಯನಿಗೆ ರಕ್ಷೆ, ನಾರಾಯಣನಿಗೆ ನೀವು ನಿಮ್ಮ ಕೆಲಸ ಮಾಡಿದ್ದೀರಿ ಅನ್ನುವ ಕಾರಣಕ್ಕಾಗಿ ಅದರಿಂದ ಲೋಕಕ್ಕೆ ರಕ್ಷಣೆ ಕೊಡ್ತಾನೆ. ಅದರಲ್ಲಿ ಮುಖ್ಯವಾದ ಕೆಲಸ ವಾಲಕಿಲ್ಯಾದಿಭಿ. ವಾಲಕಿಲ್ಯರೇ ಈ ಮಹಾ ಸಂಧ್ಯೋಪಾಸನೆಯ ರಕ್ಷಣೆಯ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾನೆ, ಪ್ರಯಾತಿ ಮುಂದಕ್ಕೆ ಸಾಗ್ತಾನೆ, ಸಮಯ ಹೋಗುತ್ತೆ ಅಂತ ಅನ್ನೋ ಅಭಿಪ್ರಾಯ ಬಂತು. ಅದು ಹೇಗೆ ಅನ್ನೋದಕ್ಕೆ ನಿರೂಪಣೆ ಮಾಡುತ್ತಾ, ಕಾಷ್ಠಾ ನಿಮೇಷ ದಶಪಂಚ ಚೈವ. ಕಾಷ್ಠಾ ದಶಪಂಚಚ ಕಾಷ್ಠಾ ನಿಮೇಷ, ಅದರದ್ದು ತ್ರಿಂಶತ್, ಅದು ನಿಮೇಷಗಳು 15 ಹೋದ್ರೆ ಅದು ಕಾಷ್ಠ. ಆ
ಕಾಷ್ಠಗಳು ತ್ರಿಂಶತ್ ಆದ್ರೆ ಅದು ಕಲಾ. ತ್ರಿಂಶತ್ ಕಲಗಳಿಂದ ಭವೇತ್ ಮುಹೂರ್ತ. ಮುಹೂರ್ತಗಳು 30 ಆಯ್ತು ಅಂತಂದ್ರೆ ಹಗಲು ರಾತ್ರಿ ಆಗುತ್ತೆ ಅಂತ ಆ ಕಾಲದ ಗಣನೆಯನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ರಾಸವೃದ್ಧಿ ತ್ವಹರ್ಭಾಗೈ ದಿವಸಾನಾಂ ಯಥಾಕ್ರಮಂ ಸಂಧ್ಯಾ ಮುಹೂರ್ತ ಮಾತ್ರ ವೈ ರಾಸವೃದ್ಧೌ ಸಮಾಸ್ಮೃತ. ರಾಸವೃದ್ಧಿ, ಕೆಲವು ದಿನಗಳು ವೃದ್ಧಿ ಇರ್ತವೆ, ಕೆಲವು ದಿನಗಳು ಹ್ರಾಸ ಇರ್ತವೆ. ಹಗಲು ಅನ್ನೋದು ಹ್ರಾಸ ಮತ್ತು ವೃದ್ಧಿಯ ಭಾಗಗಳಿಂದ ದಿವಸಗಳ ಯಥಾಕ್ರಮಂ, ದಿವಸಾನಾಂ ಯಥಾಕ್ರಮಂ, ಅದು ನಿತ್ಯದಲ್ಲಿ ಹೀಗೆ ಬೆಳೀತಾ ಹೋಗುತ್ತೆ. ಹ್ರಾಸ ಅಂದ್ರೆ ದಿವಸದ ಭಾಗ ಕಮ್ಮಿ ಆಗುದು, ವೃದ್ಧಿ ಅಂದ್ರೆ ಅದು ಹೆಚ್ಚುವುದು. ಅಹರ್ಭಾಗದ ಹ್ರಾಸ ಅಥವಾ ಅಹರ್ಭಾಗದ ವೃದ್ಧಿಯಿಂದ ನಮಗೆ ಯಾವ ಕಾಲದಲ್ಲಿದ್ದೇವೆ ಅನ್ನೋದು ಗಣನೆಗೆ ಸಿಗುತ್ತೆ. ಸಂಧ್ಯಾ ಮುಹೂರ್ತ ಮಾತ್ರ ವೈ ಹ್ರಾಸ ವೃದ್ಧೌ ಸಮಾಸ್ಮೃತ. ಈ ಹ್ರಾಸದಲ್ಲಾಗ್ಲಿ ವೃದ್ಧಿಯಲ್ಲಾಗ್ಲಿ ಸಂಧ್ಯೆಯ ಕಾಲ ಮಾತ್ರ ಹೆಚ್ಚು ಆಗಲ್ಲ ಕಮ್ಮಿ ಆಗಲ್ಲ, ಅದು ಸಮವಾಗಿರುತ್ತೆ. ದಿವಸ ಜಾಸ್ತಿ ಇದ್ರು ರಾತ್ರಿ ಕಮ್ಮಿ ಇದ್ರು ಸಂಧ್ಯಾ ಮುಹೂರ್ತದ ಕಾಲ ಅಷ್ಟೇ ಇರುತ್ತೆ. ಸೂರ್ಯ ಸೂರ್ಯಾಸ್ತ ಆಗುವುದಕ್ಕಿಂತ ಇಷ್ಟು ಕಾಲ ಮುಂಚೆ, ಸೂರ್ಯಾಸ್ತ ಆದ ಮೇಲೆ ಇಷ್ಟು ಕಾಲ ನಂತರ, ಅಥವಾ ಸೂರ್ಯೋದಯ ಆಗುವ ಇಷ್ಟು ಕಾಲ ಮುಂಚೆ, ಸೂರ್ಯೋದಯ ಆದ ಮೇಲೆ ಇಷ್ಟು ಕಾಲ ಅನ್ನುವ ಸಂಧ್ಯಾ ಕಾಲ ಏನಿದೆ ಅದು ಯಾವಾಗ್ಲೂ ಸೇಮ್, ಅದರಲ್ಲಿ ಹೆಚ್ಚು ಕಮ್ಮಿ ಆಗುದಿಲ್ಲ. ಇಷ್ಟು ಈ ಶ್ಲೋಕದ ವಿವರ ಆಯ್ತು. ಮತ್ತೆ ಮುಂದೆ 60ರಿಂದ ಶ್ಲೋಕದ ಅನುಸಂಧಾನವನ್ನು ನಾಳೆ ಅನುಸಂಧಾನ ಮಾಡುದು. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ